ಜಿಮ್ ಬಿಗಿನರ್ಸ್ ಯಾವ ರೆಪ್ ರೇಂಜ್ ಅಲ್ಲಿ ಟ್ರೈನ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗುತ್ತೆ? ಸೊ ಎಲ್ಲ ಹೇಳೋದು 6 to 10 ರೆಪ್ ರೇಂಜ್ ಅಲ್ಲಿ ಟ್ರೈನ್ ಮಾಡಿದ್ರೆ ಮಸಲ್ ಬಿಲ್ಡ್ ಮಾಡಬಹುದು ಅಂತ. ಬಟ್ ದಿಸ್ ಮೇ ನಾಟ್ ಬಿ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಆಸ್ ಅ ಬಿಗಿನರ್ ನಿಮ್ ಫೋಕಸ್ ಹೆವಿ ವೇಟ್ ಲಿಫ್ಟ್ ಮಾಡೋ ಕಡೆ ಇರಬಾರ್ದು. ನಿಮ್ಮ ಫೋಕಸ್ ಏನೇ ಇದ್ರೂ ಫಾರ್ಮ್ ನ ಕರೆಕ್ಟ್ ಆಗಿ ಮಾಡೋ ಕಡೆ ಇರಬೇಕು. ಎಸ್ಪೆಷಲಿ ಕಾಂಪೌಂಡ್ ಮೂವ್ಮೆಂಟ್ಸ್ ಲೈಕ್ ಬೆಂಚ್ ಪ್ರೆಸ್, ಶೋಲ್ಡರ್ ಪ್ರೆಸ್, ಸ್ಕ್ವಾಟ್ಸ್ ಅಂಡ್ ಡೆಡ್ ಲಿಫ್ಟ್. ಯಾಕಂದ್ರೆ ಈ ತರ ವರ್ಕೌಟ್ಸ್ ಮಸಲ್ ಬಿಲ್ಡ್ ಮಾಡೋಕೆ ಪ್ಲಸ್ ಸ್ಟ್ರೆಂತ್ ಗೈನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಯಾವಾಗ ನೀವು ವರ್ಕೌಟ್ ನ ಪ್ರಾಪರ್ ಫಾರ್ಮ್ ಇಂದ ಮಾಡ್ತಿರೋ ಅವಾಗ. ಸೊ 6 to 10 ರೆಪ್ ಅಲ್ಲಿ ಟ್ರೈನ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಂದ್ರೆ ಯೂಶ್ವಲಿ ಈ ತರ ರೆಪ್ ರೇಂಜ್ ಅಲ್ಲಿ ವೆಯ್ಟ್ಸ್ ಹೆವಿ ಇರುತ್ತೆ. ಈ ಟೈಮಲ್ಲಿ ನೀವು ಪ್ರಾಪರ್ ಫಾರ್ಮ್ ಇಂದ ಮಾಡಿಲ್ಲ ಅಂದ್ರೆ ವೆಯ್ಟ್ಸ್ ನ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಇದರಿಂದ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಮೈಂಡ್ ಮಸಲ್ ಕನೆಕ್ಷನ್ ಕೂಡ ಬಿಲ್ಡ್ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಯಾವ ಮಸಲ್ ನ ಆಕ್ಟಿವೇಟ್ ಮಾಡಬೇಕು ಅಂಡ್ ಮೂವ್ಮೆಂಟ್ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಫಸ್ಟ್ 3 ಮಂತ್ಸ್ ಜಾಸ್ತಿ ವೆಯ್ಟ್ ನ ಪುಷ್ ಮಾಡೋಕೆ ಹೋಗಬೇಡಿ. ರೆಪ್ ರೇಂಜ್ ನ 12 to 15 ಇಟ್ಕೊಳ್ಳಿ. ಇದರಿಂದ ನಿಮ್ಗೆ ಟೈಮ್ ಸಿಗುತ್ತೆ ಮೂವ್ಮೆಂಟ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂಡ್ ಮೈಂಡ್ ಮಸಲ್ ಕನೆಕ್ಷನ್ ನ ಬಿಲ್ಡ್ ಮಾಡೋದಕ್ಕೆ.